ತಾವು ಹೇಳಿದ್ರಿ ಜಯಂತ್ ಅವರಿಗೆ, ಗಿರೀಶ್ ಮಟ್ಟನ್ ಅವರಿಗೆ, ಆಮೇಲೆ ಸಮೀರ್ ಇವರಿಗೆ ಫಂಡಿಂಗ್, ಇದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ವೈಯಕ್ತಿಕವಾಗಿ ಏನಾದ್ರು ಫಂಡಿಂಗ್ ಆಗಿರೋ ಬಗ್ಗೆ ತಮಗೆ ಏನಾದ್ರು ಮಾಹಿತಿ ಇದೆಯಾ? ಆ ತನಿಖೆ ಆಗಬೇಕು ಅಂತ ನಾನು 4 ಪುಟದಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಫಂಡ್ ಹಾಕ್ತಿದೆ ಅಂತಂದ್ರೆ ಅದು ಅಧಿಕಾರಿಗಳು ಗೊತ್ತು ಯಾವ ಅಡಿಯಲ್ಲಿ ನಾವು ತನಿಖೆ ಮಾಡಬೇಕು, ಅವರ ಅಕೌಂಟ್ ನಂಬರ್ಗಳಾಗಿರ್ಬೋದು, ಪ್ಯಾನ್ ಡೀಟೇಲ್ಸ್ ಆ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಅವ್ರನ್ನೆಲ್ಲ ಬಯಲಿಗೆ ತನ್ನಿ. ಏನಕ್ಕೆ ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿದೆ. ಇವನ್ ಪ್ರಸಾರ ಮಾಡುವಂಥ ವಿಡಿಯೋ ಅಲ್ ಜಝೀರಾ, ಜರ್ಮನಿ, BBC ಹೊರದೇಶದಲ್ಲಿ ಪ್ರಸಾರ ಆಗುತ್ತೆ. ಸತ್ಯತೆ ಗೊತ್ತಿಲ್ಲದೆ ಹೊರದೇಶದಲ್ಲಿ ಪ್ರಸಾರ ಮಾಡ್ತಾರೆ. ಇದು ಸಾಧ್ಯನಾ? ಅವ್ರಿಗೆ ಮಾತಾಡದೆ ಪ್ರಸಾರ ಮಾಡೋಕ್ಕೆ ಆಗುತ್ತಾ? ಏನೇ ಒಂದು ಸುದ್ದಿ ಇದ್ರು ತಾವು ಮಾಧ್ಯಮದ್ರು ಸಹ ಯಾವುದೋ ಸುದ್ದಿ ಬರುತ್ತೆ ಅಂದರೆ ಅದನ್ನ 5 ಸತಿ ನೀವು ಏನದು ಪರೀಕ್ಷೆ ಮಾಡ್ತೀರಾ, ಸತ್ಯತೆ ಏನಿಲ್ಲ ಅಂತಂದರೆ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಇನ್ಫಾರ್ಮೇಷನ್ ಪ್ರಕರಣ ದಾಖಲಾಗ್ಬೋದು. ಅವ್ರು ಏಕಾಏಕಿ ಮಾಡ್ತಾರೆ. ಬಟ್ ಇವತ್ತು ಅವ್ರು ಯಾರು ಪ್ರಸಾರ ಮಾಡ್ತಿಲ್ಲ ಅಂದರೆ ಫಂಡಿಂಗ್ ಯಾವ ಮಟ್ಟಕ್ಕಾಗಿದೆ. ಯಾರ್ಯಾರು ಇವತ್ತು ನಮ್ಮ ಧರ್ಮಸ್ಥಳ ವಿಚಾರವಾಗಿ ಪ್ರಸಾರ ಮಾಡೋ ಆಸಕ್ತಿ ತೋರಿಸಿದ್ರು, ಇವತ್ತೇನಕ್ಕೆ ಅವ್ರು ಪ್ರಸಾರ ಬಾಯಿ ಮುಚ್ಕೊಂಡಿದ್ದಾರೆ? ಹಂಗಾರೆ ಅವ್ರಿಗೆ ಫಂಡ್ ಹೋಗ್ತಿಲ್ವಾ? ಹಾಗಾಗಿ ಯಾವ ವಿಶೇಷ ನಾನು ಹೇಳಬೇಕು ಅಂದರೆ ಕೇರಳದ ಕೆಲವೊಂದು ಮಾಧ್ಯಮ, ಆಂಧ್ರ ಪ್ರದೇಶ ಕೆಲವೊಂದು ಮಾಧ್ಯಮ ಧರ್ಮಸ್ಥಳಕ್ಕೆ ಹೋಗುವಂಥ ಹೆಣ್ಮಕ್ಳು ಅತ್ಯಾಚಾರ ಆಗುತ್ತೆ ಅಂತ ಪ್ರಸಾರ ಮಾಡಿದ್ದಾರೆ. ಆ ಮಾಧ್ಯಮಗಳ ಮೇಲೂ ಸಹ ನಾನು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ನಾನು ದೂರು ಕೊಡ್ತಾ ಇದ್ದೀನಿ. ಮತ್ತು ಯೂಟ್ಯೂಬರ್ಸ್ ಇವರ ಆದಾಯ ಏನಿದೆ, ಈಗ ಸುಳ್ಳು ಸುದ್ದಿ ಹಬ್ಸೋರಿಗೆ ಸ್ವತಃ ಸುಪ್ರೀಂ ಕೋರ್ಟು ಒಂದು ವಾರದಿಂದ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ನು ಏನೊಂದು ಹವೇಳನ ಮಾಡ್ತಾನೆ, ಸ್ಪಷ್ಟವಾಗಿ ಹೇಳಿದೆ, ನಿಮ್ಗೆ ವಕ್ಫ್ ಸ್ವಾತಂತ್ರ್ಯ ಇದೆ ಅಂತ ಅಂದ್ಬಿಟ್ಟು ನೀವು ಹೇಗಂತ ಮಾತಾಡೋಕ್ಕಾಗಲ್ಲ. ಈ ದೇಶದ ಸಂವಿಧಾನ ಇದೆ. ಯಾರಿಗೂ ಘಾಸಿ ಆಗದ ರೀತಿಯಾಗಿ, ಯಾವ ಧರ್ಮಕ್ಕೂ ನೋವು ಉಂಟಾಗದ ರೀತಿಯಾಗಿ ನೀವು ಮಾಡಬೇಕು. ನೀವು ಇದಕ್ಕೆ ನೀವು ಶಿಕ್ಷೆ ಏನು ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ನಿರಂತರವಾಗಿ ನೀವು ಕ್ಷಮೆ ಕೇಳಬೇಕು ಅಂತ ಸುಪ್ರೀಂ ಸ್ಪಷ್ಟವಾಗಿ ಹೇಳಿದೆ. ಇವರು ಯೂಟ್ಯೂಬರ್ಸು ಕೆಲವರು ಮಾತು ಎತ್ತಿದ್ರೆ ನಮಗೆ ವಕ್ಫ್ ಸ್ವಾತಂತ್ರ್ಯ ಇದೆ ಹಾಗೆ ಅಂತ ಅಂತಾರೆ. ಪತ್ರಕರ್ತರು ಸಹ. ಮತ್ತು ನಿನ್ನೆ ವಿಶೇಷವಾಗಿ ನಾನು ಗಮನಿಸಬೇಕಾಗಿರೋದು ಏನು ಅಂತಂತಂದರೆ, ಗಿರೀಶ್ ಮಟ್ಟನ್ ಅವರು ಮಾಧ್ಯಮವ್ರ ಹತ್ರ ಮಾತಾಡ್ತಾ ಇರ್ಬೇಕಾರೆ ನೀವು ಮಾಧ್ಯಮದ್ರು ಎಚ್ಚರದಿಂದ ಇರಿ, ನಿಮ್ಮ ಕ್ಯಾಮ್ರಾ ಸೀಸ್ ಮಾಡ್ಬೋದು, ಇದು ಸೀಸ್ ಮಾಡ್ಬೋದು. ಅದು ಯಾರು ಕಂಪೇರ್ ಮಾಡ್ತಾ? ಒಬ್ಬ ಮೊಹಮ್ಮದ್ ಸಮೀರ್ ಏನಾದ್ರು ಜರ್ನಲಿಸಮ್ ಮಾಡಿದಾನ? ಮೊಹಮ್ಮದ್ ಸಮೀರ್ಗೆ ಏನಾದರೂ ಐಡಿಯಾ ಇದೆಯಾ? ನಿಮ್ಮ ನಿಷ್ಠಾವಂತ ಪತ್ರಕರ್ತರನ್ನ ಮೊಹಮ್ಮದ್ ಸಮೀರ್ ಅವನಿಗೆ ಹೋಲಿಸ್ತಾರೆ ಅಂತಂತಂದರೆ ಎಲ್ಲ ಒಂದು ಕಡೆ ಅವರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ. ತಪ್ಪು ಮಾಡಿದ್ರು ಒಪ್ಪ ನಿಂತ್ಕೋತಿದ್ದಾರೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಈ ಮಾಧ್ಯಮದವ್ರಿಗೆ ಹೋಲಿಸೋದು, ನೀವು ಕಷ್ಟಪಟ್ಟು ಓದಿ ಇದೊಂದು ತನಿಖಾ ಇನ್ವೆಸ್ಟಿಗೇಷನ್ ನೋಡಿ, ಜರ್ನಲಿಸಮ್ ಜೊತೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದಿದೆಯಲ್ಲ, ಅದು ತುಂಬ ಕಷ್ಟದ ವಿಚಾರ. ಅವ್ನು ಆಧಾರ ಇಲ್ದೇ ಯೂಸ್ ಮಾಡಿಕೊಂಡು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವನು ಹೋಲಿಸ್ತಾನೆ ಅಂತಂದರೆ ಸ್ಪಷ್ಟವಾಗಿದೆ. ಇದು ದೊಡ್ಡ ಮಟ್ಟಕ್ಕೆ ಫಂಡಿಂಗ್ ಅಂತೂ ಆಗಿರುತ್ತೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಇದು ಯಾರು ಮಾಡ್ತಿದೆ ಅದೆಲ್ಲ ಬಯಲಿಗೆಳಬೇಕು ಅಂತ. SIT ಅಧಿಕಾರಿಗಳು ಏನು ಹೇಳಿದ್ರು ಸರ್? SIT ಅಧಿಕಾರಿಗಳು ದೂರನ್ನ ಸ್ವೀಕಾರ ಮಾಡಿದ್ದಾರೆ, ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೆ ರೀತಿ ಸ್ಪಂದಿಸಿದ್ದಾರೆ. ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ಮಂಜುನಾಥ್ ಗೌಡ ಅಂತ ಇನ್ಸ್ಪೆಕ್ಟರ್ಗಳು ತುಂಬ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಇವತ್ತು ನಿಷ್ಠಾವಂತ ಅಧಿಕಾರಿ ಇರೋದಕ್ಕೆ SIT ತನಿಖೆ. ಇವತ್ತು ಯಾವ ವ್ಯಕ್ತಿಗಳು ಸುಳ್ಳು ಆರೋಪ ಮಾಡಿ ನಮ್ಮ ಪುಣ್ಯಕ್ಷೇತ್ರ ನಾವೆಲ್ಲ ಮಾಡಕ್ಕೆ ಹೋದ್ರೆ ಇವತ್ತು ಅವರೆಲ್ಲ ಕಂಬಿ ಹಿಂದೆ ಹೋಗ್ತಿದ್ದಾರೆ. ಇಂಥ ನಿಷ್ಠಾವಂತ ಅಧಿಕಾರಿ ಇರೋದಕ್ಕೆ ಇದೆಲ್ಲ ಆಗೋದಕ್ಕೆ ಸಾಧ್ಯ. ಈಡಿಗೆ ನಾನು ದೂರು ಕೊಟ್ಟಿದ್ದೆ, SIT ಕೊಟ್ಟಿದ್ದೀನಿ. 9ನೇ ತಾರೀಕು ITಗೆ ಸಹ ದೂರು ಕೊಡ್ತಾ ಇದ್ದೀನಿ. ಈಗ ತಾವು ಈಡಿಗೆ ಆಲ್ರೆಡಿ ದೂರು ಕೊಟ್ಟಿದ್ದೀವಿ. ಸೊ ಅದರ ಪ್ರೋಗ್ರೆಸ್ ಏನಾಗಿದೆ ಸರ್? ಪ್ರೋಗ್ರೆಸ್ ತಮಗೆಲ್ಲ ಗೊತ್ತಾಗಿದೆ ಅಲ್ಲ, ಮಾಧ್ಯಮದಲ್ಲಿ ಯಾವ ಸಂಸ್ಥೆಗೆ ಅವರು ಕಳೆದ 5 ವರ್ಷದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಅದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಅದ್ರ ಬಗ್ಗೆ ಮಾತ್ರ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ನಮ್ಮಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ದಾಖಲೆಗಳೇನಾದರೂ ಇತ್ತ ಸರ್? ತನಿಖಾ ಹಂತದಲ್ಲಿ ಮಾತ್ರ ಸೂಕ್ತ ಅಲ್ಲ. ಥ್ಯಾಂಕ್ ಯು. ಇದಿಷ್ಟು ದೂರದಾರರಾಗಿರ್ತಕ್ಕಂಥ ತೇಜಸ್ ಗೌಡ ಅವರು ಹೇಳಿರ್ತಕ್ಕಂಥ ಮತ್ತು ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಈಗಾಗಲೇ ಇಡಿಗೂ ಕೂಡ ದೂರು ಕೊಟ್ಟಿದ್ದೀನಿ. ಸೊ SIT ಅವರಿಗೂ ಕೂಡ ದೂರು ನೀಡಿದ್ದೀನಿ. ಸೊ ಈ ಬಗ್ಗೆ ಕ್ರಮವನ್ನು ವಹಿಸಲಿ ಮತ್ತು ಈ ಬಗ್ಗೆ ಸಮರ್ಪಕವಾದಂಥ ತನಿಖೆ ಮಾಡಲಿ ಅನ್ನೋದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.